ಹೆಲೋ ನಮಸ್ತೆ. ಇವತ್ತಿನ ರೆಸಿಪಿ ಫಿಶ್ ಕರಿ. ಕೇರಳದಲ್ಲಿ ಮೀನಿನ ಕರಿ ಹೇಗೆ ಮಾಡ್ತಾರೆ ಅಂತ ನೋಡುವ ಬನ್ನಿ. ಇದಕ್ಕಿಂತ ಮೊದಲು ಫಸ್ಟ್ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ಸಣ್ಣ ಈರುಳ್ಳಿ. ನಾನು ಸಣ್ಣ ಈರುಳ್ಳಿ 20ರಷ್ಟು ತಗೊಂಡಿದ್ದೀನಿ. ಇದರಲ್ಲಿ 10ರಷ್ಟು ಈರುಳ್ಳಿಯನ್ನು ಮತ್ತು 1 ಇಂಚಿನಷ್ಟು ಶುಂಠಿಯನ್ನು ನಾನು ಸಪ್ರೇಟಾಗಿ ತಗೊಂಡಿದ್ದೀನಿ. ಇದನ್ನ ನಾವು ಅರ್ಕೊಳ್ಬೇಕು, ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ತುಂಬ ನೈಸಲ್ಲ ಅಂದರೂ ನೈಸಾಗಿ ಪೇಸ್ಟ್ ಮಾಡಿ. ಮಿಕ್ಕಿರುವ 10 ಸಣ್ಣ ಈರುಳ್ಳಿಯನ್ನು ಈ ಥರ ಕಟ್ ಮಾಡ್ಕೊಳ್ಳಿ, ಸಣ್ಣಗೆ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು 2 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ನಾನು, ಮತ್ತು ಕರಿಬೇವು ಸೊಪ್ಪು. ಆಮೇಲೆ ನಾವಿಲ್ಲಿ ಕೊಡಂಪುಳಿ ಅಂತ ಯೂಸ್ ಮಾಡ್ತೀವಿ. ಕೇರಳದಲ್ಲಿ ಮೀನು ಕರಿ ಮಾಡಬೇಕಿದ್ರೆ 2ರಿಂದ 3 ನೀರಲ್ಲಿ ನೆನೆ ಹಾಕಿಟ್ಟು ಆಮೇಲೆ ಅದರ ನೀರಿನ ಜೊತೆಗೆ ಅದನ್ನ ಹಾಕಿದರೆ ಆಯಿತು. ತುಂಬ ಟೇಸ್ಟಿಯಾಗಿರುವಂಥ ಕರಿ ಇದು. ಮೀನು ಕರಿ ಮಾಡೋದಕ್ಕೆ ಮಣ್ಣಿನ ಮಡಕೆ ತಗೊಂಡಿದ್ದೀನಿ. ಮಡಕೆ ಬಿಸಿ ಆದಾಗ ಇದಕ್ಕೆ ನಾವು ತೆಂಗಿನೆಣ್ಣೆ ಹಾಕಿ ಸಾಸಿವೆ ಹೊಡೆದ ನಂತರ ನಾವು ಏನು ಅರ್ದುಕೊಂಡಿದ್ದೀವಲ್ಲ ಸಣ್ಣ ಈರುಳ್ಳಿ ಮತ್ತು ಶುಂಠಿ, ಇದನ್ನ ಹಾಕಿ ಆ ಕಡೆ ಈ ಕಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಇದರ ಹಸಿ ವಾಸನೆ ಹೋಗಬೇಕು. ನೋಡಿ, ಈ ಥರ ಬರುತ್ತೆ, ಇದರ ಎಣ್ಣೆ ಬಿಟ್ಟು ಬರುತ್ತೆ. ಸೊ ಅಲ್ಲಿವರೆಗೂ ನಾವಿದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಂಗಳೂರಲ್ಲಿ ಮಾಡೋ ಮೀನು ಕರಿಗೂ ಮತ್ತು ಈ ಕಡೆ ಮಾಡೋ ಮೀನು ಕರಿಗೂ ತುಂಬ ಡಿಫ್ರೆನ್ಸ್ ಇದೆ. ಇದು ತುಂಬ ಟೇಸ್ಟಿಯಾಗಿರುವಂಥ ಮೀನು ಕರಿ, ಟ್ರೈ ಮಾಡೋದಕ್ಕೆ ಮರಿಬೇಡಿ. ನೋಡಿ, ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ನಾವು ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಪುಡಿಗಳೆಲ್ಲ ಹಾಕಿದ ಮೇಲೆ ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಸೀದೋಗುವ ಚಾನ್ಸಸ್ ಇದೆ. ಹಾಗೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಪುಡಿಗಳನ್ನು ಹಾಕ್ಕೊಳ್ಬೇಕು. 1 ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆಮೇಲೆ 1.5 ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಇರುವಂಥ ಮೆಣಸಿನ ಪುಡಿ ಇದು. ಆಮೇಲೆ 2 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1/4 ಸ್ಪೂನಿಗಿಂತಲೂ ಕಮ್ಮಿ ಮೆಂತ್ಯ ಪುಡಿಯನ್ನು ಹಾಕ್ಕೊಳ್ಬೇಕು. ಇದೆಲ್ಲ ಹಾಕಿದ ಮೇಲೆ ಒಂಚೂರು ಬಿಸಿನೀರು ಹಾಕಿ ಚೆನ್ನಾಗಿ ಆ ಕಡೆ ಈ ಕಡೆ ಮಗುಚಿಕೊಳ್ಳಿ, ಇಲ್ಲಾಂದರೆ ಅದು ಸೀದೋಗುತ್ತೆ. ಆಮೇಲೆ ನಾವಿಲ್ಲಿ ಹುಳಿ ಏನಿಟ್ಟಿದ್ದೀವಿ ಅದನ್ನ ಹಾಕ್ಕೊಳ್ಬೇಕು. ನೋಡಿ, ನಾನು ಯೂಸ್ ಮಾಡ್ತಾ ಇರೋದು ಬಿಸಿ ನೀರು. ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಚೆನ್ನಾಗಿ ಗ್ರೇವಿ ಥರ ಬರುತ್ತೆ ಇದು. ಪುಡಿಗಳೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಇದರ ಹಸಿ ವಾಸನೆ ಹೋಗಬೇಕು. ಅದಕ್ಕೆ ಬೇಕಾಗಿ ನಾವಿಲ್ಲಿ ಬಿಸಿನೀರನ್ನು ಹಾಕಿ ಆ ಕಡೆ ಈ ಕಡೆ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಈ ಥರ. ಇನ್ನು ಬೇಕಾಗಿರುವಂಥದ್ದು ಕೊಡಂಪುಳಿ. ನಾವಿಲ್ಲಿ ಹುಳಿಯನ್ನು ನೀರಲ್ಲಿ ಹಾಕಿಟ್ಟಿದ್ದೀವಲ್ವ, ಆ ಹುಳಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ವಿದ್ ನೀರು ಜೊತೆಗೆ ಹಾಕ್ಕೊಳ್ಬೇಕಾಯ್ತಾ. ಈ ಕೊಡಂಪುಳಿ ಹಾಕಿರೋದ್ರಿಂದಲೇ ಕರಿ ಅಷ್ಟು ಟೇಸ್ಟಿಯಾಗಿ ಬರೋದು. ನೀವು ಒಮ್ಮೆ ಮಾಡಿದರೆ ಮತ್ತೆ ಗ್ಯಾರಂಟಿ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುವಂಥ ಕರಿ ಇದು. ಮೀನು ಕರಿ ಇದೇ ಥರ ಮಾಡೋದಕ್ಕೆ ಟ್ರೈ ಮಾಡಿ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಸಣ್ಣ ಈರುಳ್ಳಿ ಮತ್ತು 1/4 ಇಂಚಿಯಷ್ಟು ಶುಂಠಿ, ಆಮೇಲೆ ಕರಿಬೇವು ಸೊಪ್ಪು, 2 ಹಸಿಮೆಣಸು ಇಷ್ಟನ್ನು ತಗೊಂಡಿದ್ದೀನಿ. ನಂತರ ನಾನಿಲ್ಲಿ 3/4 ಲೀಟ್ರ್ ಆಗುವಷ್ಟು ಬಿಸಿನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರು ಆ್ಯಡ್ ಮಾಡಿದ ನಂತರ ನಾವಿಲ್ಲಿ ಉಪ್ಪನ್ನು ಹಾಕಿ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಬೇಕು. ಇಷ್ಟು ನೀರಿದೆಲ್ಲ ಇದೆಲ್ಲ ಬತ್ತತ್ತೆ, ಅಂದರೆ ಚೆನ್ನಾಗಿ ಗ್ರೇವಿ ಥರ ಬರುತ್ತೆ. ಸೊ ಅದಕ್ಕೆ ಕುದಿಯೋದಕ್ಕೆ ಟೈಮ್ ಬೇಕಲ್ವ. ಸೊ 1/4 ಗಂಟೆಯಲ್ಲಿ ಚೆನ್ನಾಗಿ ಕುದಿ ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ವೆರೈಟಿ ಆಗಿರುವಂಥ ಮೀನು ಕರಿ ಇದು. ನಾವು ಬೆಳ್ಳುಳ್ಳಿ ಹಾಕದೆ ಮಾಡುವಂಥ ಮೀನು ಕರಿ ಇದು, ಆದರೂ ತುಂಬ ಟೇಸ್ಟಿಯಾಗಿರುವಂಥ ಮೀನು ಕರಿ ಇದು. ನೋಡಿ, ನಾನಿಲ್ಲಿ ಮೀನು ತಗೊಂಡಿದ್ದೀನಿ. ಟ್ಯೂನಾ ಫಿಶ್ ಇದು, ಚೂರ ಅಂತ ಹೇಳ್ತೀವಿ ಮಲಯಾಳದಲ್ಲಿ.
ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಆಮೇಲೆ ನಾನು ತೊಳೆದಿಟ್ಟಿರುವಂತಹ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ. ಮೀನು ಹಾಕಿದ ಮೇಲೆ ನಾವಿಲ್ಲಿ ಒಂದು 1/4 ಗಂಟೆಯಷ್ಟು ಹೊತ್ತು ಇದನ್ನ ಮುಚ್ಚಿಟ್ಕೊಂಡು ಬೇಯಿಸಿಕೊಳ್ಬೇಕು. ನಂತರ ಓಪನ್ ಮಾಡಿ ನಂತರ ಬೇಯಿಸಿಕೊಂಡ್ರೆ ಸಾಕು. ಟ್ಯೂನಾ ಫಿಶ್ ಅಂತಲ್ಲ, ಯಾವುದೇ ಮೀನನ್ನು ಅಥವಾ ಯಾವುದೇ ಫಿಶನ್ನು ಈ ಥರ ಒಮ್ಮೆ ಕರಿ ಮಾಡೋದಕ್ಕೆ ಟ್ರೈ ಮಾಡಿ. ನಮ್ಮಲ್ಲಿ ಅಂದರೆ ಕೇರಳದಲ್ಲಿ ಎಲ್ಲ ಫಿಶನ್ನು ಈ ಥರನೇ ಕರಿ ಮಾಡ್ತಾರೆ ಹೆಚ್ಚಾಗಿ. ಕೆಲವರು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾರೆ. ನಾನಿಲ್ಲಿ ಒಂಚೂರನ್ನು ಚೆನ್ನಾಗಿ ಅರ್ದು ಹಾಕ್ಕೊಂಡಿದ್ದೀನಿ, ಅಷ್ಟೇ ಡಿಫ್ರೆನ್ಸ್ ಇರೋದು. ನೋಡಿ, ಮೀನನ್ನು ಹಾಕಿದ ಮೇಲೆ ಸೌಟು ಹಾಕಬೇಕಿದ್ರೆ ಜಾಗ್ರತೆಯಾಗಿ ಹಾಕ್ಕೊಳ್ಬೇಕು. ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವಿವಾಗ ಮುಚ್ಚಿಟ್ಕೊಂಡು ಬೇಯಿಸಿಕೊಳ್ಳುವ. ಚೆನ್ನಾಗಿ ಕುದಿ ಬರಲಿ. ಈ ಥರ ಚೆನ್ನಾಗಿ ಕುದಿ ಬರಬೇಕು. ಇದೊಂಚೂರು ನೀರು ಥರ ಇದೆಯಲ್ಲ, ಸೊ ಇದು ತಿಕ್ಕಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಕುದಿಬೇಕು. ಮೀನಿಗೆ ಕೊಡಂಪುಳಿ ಹಾಕೋದ್ರಿಂದ ಇದರ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಒಳ್ಳೆ ಅರೋಮ ಇರುತ್ತೆ. ನೋಡಿ, ಚೆನ್ನಾಗಿ ಕುದೀತಿದೆ. ಇದೊಂಚೂರು ಗ್ರೇವಿ ಥರ ಬರ್ತಿದೆ ನೋಡಿ. ಇನ್ನು ಒಂಚೂರು ಕುದಿಬೇಕು. ಸೊ ನಾವು ಚೆನ್ನಾಗಿ ಕುದಿಸಿಕೊಳ್ಳುವ. ಈ ಥರ ಕುದಿದು ಇದು ಒಳ್ಳೆ ತಿಕ್ಕಾಗಿ ಗ್ರೇವಿ ಬರುತ್ತೆ. ಸೊ ಅಲ್ಲಿವರೆಗೂ ನಾವು ಇದನ್ನ ಕುದಿಸಿಕೊಳ್ಬೇಕು. ನೋಡಿ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಟ್ರೈ ಮಾಡೋದಕ್ಕೆ ಮರಿಬೇಡಿ. ನೋಡಿ, ಈ ಥರ ಕುದಿದು ಇದು ಚೆನ್ನಾಗಿ ಗ್ರೇವಿ ಥರ ಆಗಬೇಕು, ತಿಕ್ಕಾಗಿ ಬರಬೇಕು. ಅಲ್ಲಿವರೆಗೂ ಕುದಿಸೋದಕ್ಕೆ ಮರಿಬೇಡಿ ಮಾತ್ರ. ನೀರಾಗಿದ್ದರೆ ಇದು ಚೆನ್ನಾಗಿ ಬರಲ್ಲ. ನೋಡಿ, ನಾನಿಲ್ಲಿ ಕೊನೆಯಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕರಿ ಹೇಗೆ ಬಂದಿದೆ ಅಂತ. ನೋಡಿ, ಈ ಥರ ಗ್ರೇವಿ ಬರಬೇಕು. ನೋಡಿ ಹೇಗಿದೆ ಅಂತ. ತುಂಬ ಟೇಸ್ಟಿಯಾಗಿರುವಂಥ ಮೀನು ಕರಿ ಇದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಬರುವವರೆಗೂ ಧನ್ಯವಾದಗಳು.